ನೀವು ಹೇಳಿದ್ರಿ ನಿಮ್ಮ ಹೆಸರು ಅವ್ರು ಹೇಳ್ತಾರೆ, ಮಿಸ್ ಮಾಡ್ತಾರೆ. ನಿಮ್ಮ ಹೆಸರು ಅವರೇ ಅಲ್ಲ, ನಮ್ರತಾ ಅವರನ್ನೇ ಅಲ್ಲ. ಈವನ್ ಮೊನ್ನೆ ಸುದೀಪ್ ಸರ್ ಕೂಡ ನಿಮ್ಮ ಹೆಸರು ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಈಚೆ ಬಂದರೂ ಕೂಡ ನಿಮ್ಮ ಚರ್ಚೆಯಲ್ಲಿ ಇನ್ನೂ ನಡೀತಾನೆ ಇದೆ ಮನೆಯಲ್ಲಿ. ಸೊ ಏನು ನಿಮ್ಮ ಅಭಿಪ್ರಾಯ ಏನು? ಮ್ಯಾಮ್, ನಾನು 9 ವಾರ ಇದ್ದೆ. 9 ವಾರನೂ ಜೀವ ಕೊಟ್ಟಾಡಿದ್ದೀನಿ ಮ್ಯಾಮ್. ನಾನು ಎಲ್ಲೂ ಅಂದರೆ ನನ್ನ ಶಕ್ತಿ ಮೀರಾಡಿದ್ದೀನಿ. ಅದಕ್ಕೆ ಸಿಗ್ತಾ ಇರೋ ಒಂದು ಸಣ್ಣ ಗಿಫ್ಟ್ ಅಷ್ಟೆ. ಆಮೇಲೆ ನಾನು ನೋಡಿದೆ, ಎಪಿಸೋಡ್ ನೋಡಿದೆ. ಸುದೀಪ್ ಸರ್ ಕೇಳಿದ್ರು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ಅದೆಲ್ಲ ಖುಷಿ ಆಗುತ್ತೆ ಮ್ಯಾಮ್. ಆಮೇಲೆ ನನಗೆ ಒಂದೊಂದ್ಸತಿ ಅನ್ಸೋದು, ನಾನು ಆಡ್ತಾ ಇದ್ದೀನಿ, ಬಟ್ ಯಾಕೆ ಇಲ್ಲಿ ನನಗೆ ಐ ಆಮ್ ನಾಟ್ ಗೆಟಿಂಗ್ ಇಟ್ಸ್ ದ ಡ್ಯೂ ಅಂತ. ಬಟ್ ಈಗ ಹೊರಗಡೆ ಬಂದಮೇಲೆ ನನಗೆ ಗೊತ್ತಾಗ್ತಾ ಇದೆ ದಟ್ ನಾನು ಏನು ಎಫರ್ಟ್ಸ್ ಹಾಕಿದ್ದೀನೋ ಅದೆಲ್ಲೂ ಅಂಡರ್ ವ್ಯಾಲ್ಯೂ ಆಗಲಿಲ್ಲ. ಅದಕ್ಕೆಲ್ಲ ಇನ್ನೂ ನಾರ್ಮಲಿ ಯಾರಾದರೂ ಕಂಟೆಸ್ಟೆಂಟ್ ಹೊರಗೋದ್ಮೇಲೆ ಅವ್ರ ಬಗ್ಗೆ ಮಾತೇ ಆಡಲ್ಲ, ಬಿಟ್ಬಿಡ್ತಾರೆ. ಅಂದರೆ ಅವರು ಒಬ್ರು ಇದ್ರು ಅಂತ ಮರ್ತೋಗ್ಬಿಟ್ಟಿರ್ತಾರೆ, ಅವ್ರ ಬಗ್ಗೆ ಮಾತಾಡಿದ್ರು ಅದನ್ನು ಹಾಕಲ್ಲ. ಬಟ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ದ್ಯಾಟ್ ನಾನು ಹೊರಗಡೆ ಹೋದ್ಮೇಲೂ ನನ್ನ ಫ್ರೆಂಡ್ಸ್ ನನಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ತುಕಾಲಿ ಅವ್ರು ಹೇಳ್ತಾರೆ, ನಾನು ಸ್ನೇಹಿತವ್ರ ಋಣ ತೀರಿಸ್ಬೇಕು, ಅದಕ್ಕೋಸ್ಕರ ನಮ್ರತನ ಸೇವ್ ಮಾಡ್ತಾ ಇದ್ದೀನಿ ಅಂತ. ಮತ್ತು ನಮ್ಮ ವಿನಯ್ ಮತ್ತು ನಮ್ರತಾ ಹೇಳ್ತಾರೆ, ಸ್ನೇಹಿತಗೆ ಟಾರ್ಗೆಟ್ ಮಾಡಿದ್ರು, ಅದನ್ನು ರಿವೆಂಜ್ ತೊಗೊಬೇಕು ಅಂತ. ಮತ್ತು ಸೊ ಖುಷಿ ಆಗುತ್ತೆ ಅಷ್ಟೇ. ವಿನಯ್ ಅವ್ರಿಗೆ ಬ್ರೋ ಅಂತ ಹೇಳ್ತಾ ಇದ್ರಿ. ಸೊ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ನೀವು? ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ಬಿಟ್ಟು ವಿನಯ್ ಅವ್ರು ಡೆಡಿಕೇಟ್ ಮಾಡ್ತೀನಿ. ಅವತ್ತೂ ಹೇಳಿದ್ದು ನಾನು ಅದೇ, ನಾನು ನೋಡಿದ ವಿನಯ್ ಇಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ, ನಾನು ಕಂಡಿರೋ ವಿನಯ್ ಇಲ್ಲಿ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ. ಸೊ ಈ ಜನಕ್ಕೆ ಒಂದಷ್ಟು ಅಂದರೆ ವಿನಯ್ ಅಂದರೆ ಇದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾನು ವಿನಯ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಾನು ನಮ್ರತಾ ಅವ್ರ ಹತ್ರ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀನೋ ಅವ್ರ ಹತ್ರ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಂಗೆ ನಾರ್ಮಲಿ ಜನ ಅಷ್ಟು ಹತ್ತಿರ ಆಗಲ್ಲ ಮ್ಯಾಮ್. ಹೊರಗಡೆನೂ ನಾನು ಕೇಳಿದರೆ ನಿಂಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅಂದರೆ ನಾನು ಒಂದು 4-5 ಜನ ಇದ್ದಾರೆ ಅನ್ಬೋದು. ಸೊ ಬಿಗ್ ಬಾಸ್ ಮನೇಲಿ ನಂಗೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಬಿಗ್ ಬ್ರೋ ಅಂತ ಕರಿತೀನಿ. ಅಷ್ಟು ಟ್ರಸ್ಟ್ ಇದೆ, ಅಷ್ಟು ಲಾಯಲ್ಟಿ ಇದೆ. ಅವ್ರಿಗೂ ನನ್ನ ಮೇಲೆ ಅಷ್ಟು ಟ್ರಸ್ಟ್ ಇದೆ, ಅಷ್ಟು ಲಾಯಲ್ಟಿ ಇದೆ ಅಂದರೆ ದ ವಾಸ್ ಸಮಥಿಂಗ್. ಆಯಿತಾ? ಆ ಫ್ರೆಂಡ್ಶಿಪ್ನ ಹೊರಗಡೆ ಏನೇ ಕರಿಬೋದು, ಇನ್ನೇನೋ ಕರಿಬೋದು, ಬಟ್ ನನಗದು ಮ್ಯಾಟ್ರ್ ಆಗಲ್ಲ. ಬಟ್ ಭರತಿಗೂ ನಾನು ಫಸ್ಟು ಬಾಯ್ ಹೇಳಿದ್ದು ಅವ್ರಿಗೆ, ನಾನು ವಿನಯ್ ಬ್ರೋ ಗೆದ್ದು ಬನ್ನಿ ಅಂತ ಹೇಳಿ ಬಂದೆ. ನೀವು ಐ ಡೋಂಟ್ ಇದರಲ್ಲಿ ಎಪಿಸೋಡಲ್ಲಿ ನೋಡಿರ್ತೀರ. ಆ್ಯಂಡ್ ತುಂಬ ಮಿಸ್ ಮಾಡ್ಕೋತೀನಿ ವಿನಯ್ನ. ಮೈಕಲ್ನ ಕೂಡ. ಮೈಕಲ್ಲು ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದ. ಅವರಮ್ಮ ಹೊರಗೆ ಬಂದ ತಕ್ಷಣ ಫೋನ್ ಮಾಡಿದ್ರು, ಸ್ನೇಹಿತ ನನಗೆ ನಿನ್ನ ಮೈಕಿಗೆ ಫಸ್ಟ್ ದಿನದಿಂದ ಫ್ರೆಂಡ್ ಆಗಿದ್ದೆ, ಲಾಸ್ಟ್ ದಿನ ತನಕ ಫ್ರೆಂಡ್ ಆಗಿದ್ದೆ, ಯು ಆಲ್ವೇಸ್ ಬಿನ್ ಲಾಯಲ್ ಟು ಹಿಮ್, ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಸೊ ಅದೇ ಮ್ಯಾಟ್ರ್ ಆಗೋದು ಮ್ಯಾಮ್. ಕೊನೆಗೆ ನಾವು 1 ವಾರ ಇರ್ತೀವಿ, ಇನ್ನೊಂದು ವಾರ ಇರ್ತೀವಿ. ಒಬ್ಬರು 10ನೇ ವಾರಕ್ಕೆ ಬರ್ಬೋದು, ಒಬ್ಬರು 11ನೇ ವಾರಕ್ಕೆ ಬರ್ಬೋದು. ಬಟ್ ನಾವು ಒಳಗಡೆ ಹೇಗಿದ್ವಿ, ನಮ್ಮ ಫ್ರೆಂಡ್ಸಿಗೆ ಲಾಯಲ್ ಆಗಿದ್ವಾ, ನಾವು ನಮ್ಮ ಫ್ರೆಂಡ್ಸ್ ಹಿಂದೆ ಹೋಗಿ ಏನೋ ಮಾತಾಡಿದ್ವಾ, ಇಲ್ಲ ನಾವು ನಮ್ಮದೊಂದು ಮನಸ್ಸಾಕ್ಷಿ ಅಂತ ಇರುತ್ತಲ್ಲ, ನಾನು ಸರಿಯಾಗಿದ್ನ ತಪ್ಪಾಗಿದ್ನ, ನಾನು ಸರಿಯಾಗಿದ್ದೆ. ಆ್ಯಂಡ್ ನಂಗೆ ಅದ್ರ ಬಗ್ಗೆ ಖುಷಿ ಇದೆ.